ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವಿವತ್ತು ಕುದುರೆಮುಖ ಟ್ರೆಕ್ಕಿಂಗ್ ಮಾಡಕ್ ಬಂದಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ತಿಂಗಳುಗಳ ನಂತರ ಇದೇ ಚೆಕ್ ಪೋಸ್ಟು. ನಮ್ಮ ವಿಚಿತ್ರ ಮನುಷ್ಯ ಆಲ್ರೆಡಿ ಸುಸ್ತಾಗಿಬಿಟ್ಟಿದ್ದಾನೆ. ಓಕೆ, ಥ್ಯಾಂಕ್ ಯು. ಬಿತ್ತೋ ಗ್ಲಾಸ್ ಬಿತ್ತೋ ಪವನ್. ಸ್ಕಿಡ್ ಆದ್ರೆ ಹೆಂಗ್ ಬೀಳ್ತೀವಿ ಹೇಳು. ನಡ್ರಿ ಬೇಗ ನಡ್ರಿ. ಟೈಟಲ್ ಹಾಕ್ತೀನಿ ನಿಮ್ಗೆಲ್ಲ. ಪವನ್, ರೇವಂತ್, ನಮ್ಮ ಬಾಯ್ಸ್ದು ಇದು ಫಸ್ಟ್ ಟ್ರಕ್ ಅಲ್ಲ ಟ್ರೆಕ್. ಸೇರು ಹೊಡಿತಾ ಇರ್ತಾನೆ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಮತ್ತೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಶರ್ಟ್ ಹಾಕೊಂಬಂದು. ಈ ಶರ್ಟು ಬ್ಲಿಂಕಿಟ್ ಇದ್ದಂಗಿದೆ ನೋಡ್ರಿ. ಚಾನ್ಸೇ ಇಲ್ಲ, ಸುಮ್ನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. ಬ್ಲಿಂಕಿಟ್ ಗೈನ ಕರ್ಕೊಂಡು ಟ್ರೆಕ್ ಮಾಡ್ತಾ ಇದೀವಿ ಇವತ್ತು. ಯಾಕ ಸುಸ್ತಾಯ್ತಿನಾ ಬಾಯ್? ಸುಂದರ ಏನಂತ ಟ್ರೆಕ್ಕಿಂಗ್ ಹಾಕೊಂಡ್ ಬರ್ಬೇಕಾಗಿರೋದು. ಟ್ರೆಕ್ಕಿಂಗ್ ನೋಡು, ಟ್ರ್ಯಾಕ್ ಪ್ಯಾಂಟು ಟಿ ಶರ್ಟ್ ಬಂದು ಕಾಟನ್ ಅಲ್ಲ ಮಾಕೊಂಡ್ ಯಾವ್ದು ನಾವು ಶೆಕೆ ಹಂಗೆ ಇರ್ಲಿ ಅಂತ. ಅಲ್ಲ, ಶೆಕೆ ಇರ್ಲಿ ಅಂತ. ಇದು ಹೊಸ ತಗೊಂಡೆ, ಇದು ಬದಲು ಜರ್ಸಿನ ತಗೊಂಡಾಯ್ತು. ಈಗ ನಾವು 6 - 5 = 2 ಆಟ ಆಡೋಣ. 5 - 4 = 3 ಮಾಡೋಣ. ನೀನು ಏನು ಇವನ್ ತರ ಕೆರಡೆನ ಮಲ್ಕೊಂಡ್ಬಿಡ್ತೀಯಾ? ಹ್ಞೂ ಸರ್, ಅಲ್ಲಿಂದ ಬಂದಮೇಲೆ ಯಾವ ಕೆಲಸನೂ ಕೈಗೆ ಹತ್ತಿರಲಿಲ್ಲ. ಗದ್ದೆಯಲ್ಲಿ ಏನು ಬೆಳೆ ಬೆಳೆದ್ರು ಎಲ್ಲ ಬೆಳೆ ಲಾಸು. ನಾನು ಆ ಫಿಲಮಲ್ಲಿ ಬರ್ತಾನಲ್ಲ ತಿಗಣೆ ಥರ ಮರು ಕುಚ್ತೀನಿ ಅಪಾಯ ಅಂತ. ಏನಾಯ್ತು? ಏನೋ ಹೇಳ್ತಿದ್ಯಾ? ನವಿಲ್ ಕುದ್ನಾಕೋನೆ. ಗುಗ್ಗು ನನ್ನ ಮಕ್ಕಳೆಲ್ಲ ಈ ಥರ ಹೇಳ್ತಾ ಇರ್ತಾರೆ. ಲೇ ನವಿಲ್ದೆಲ್ಲ ಬಾರಲೇ, ಯಾವುದೋ ರ್ಯಾಂಡಮ್ದು. ನಾವು ಬೆಳಗ್ಗೆ ಬೇಗ ಬರೋಣ ಅಂದ್ಕೊಂಡ್ವಿ, ಆದರೆ ಬಿಟ್ಟಿದ್ದೆ ಲೇಟು. ಅದು ಅಲ್ಲದೆ ಬರೋ ದಾರಿಯಲ್ಲಿ ವಾಮಿಟು. ನಮ್ಮ ಹಿಂದೆ ಬರ್ತಾವನಲ್ಲ ಇವನು ಸರಿಗೆ ವಾಮಿಟ್ ಹಾಕಿ ಅಮ್ಮಮ್ಮ ಅಂದರೆ 1 hour ವೇಸ್ಟ್ ಮಾಡವನೆ. ಇವನು ಫ್ಲಿಪ್ಪು, ನಿನ್ನೆ ಕರೆದ್ರೆ ನಾಳೆ ಮಾತಾಡ್ತಾನೆ. ಬ್ರೇಕ್ ಬಿಡ್ತಾನೆ. ಅಯ್ಯೋ, ಅಲ್ಲಿ ಏನೂ ಇಲ್ಲ. ಈ ತರ ಮೋಸ ಆಯ್ತಾ ನಮ್ಗೆ? BSNL ಜಿಯೋ ಮಾತ್ರ ಟವರ್ ಐತೆ. ಅವೈಲೇಬಲ್ ಪಾಯಿಂಟ್ BSNL ಅಂಡ್ ಜಿಯೋ 6 meters ahead. ಇವ್ನಿಗೆ ಓದಕ್ಕೆ ಬರಲ್ಲ ಮಮ್ಮ. 6400 meters ಅದು. ನೀನೇನಂದೆ? ನಡ್ರಿ ಬೇಗ ನಡ್ರಿ. ಹಿಂಗೆ ಟಾಪ್ಗೆ ಹೋಗ್ಬಿಡೋಣ ಮಾಮಿಂಗೆ. ಅಷ್ಟೇ ಎಲ್ಲಿ ಬೇಕೋ ಅಲ್ಲೇ ಹೋಗೋಣ. ನಡ್ರಿ, ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಫುಲ್ ಎಕ್ಸ್ಪ್ಲೋರ್. ಸ್ಟೇಷನ್ಗೆ ಹಾಕೊಂಡೋದ್ರೆ ಏನ್ ಸ್ಟೇಷನ್? ನಾವೇನು ಕೊಲೆ ಮಾಡಿದೀವಿ? ಏನು ಇಲ್ಲಿಗಲ್ಲ? ಅಲ್ಲ, ಗೌರ್ಮೆಂಟ್ ಅಫಿಷಿಯಲ್ ಪೇಜ್ ಅಲ್ಲೇ ಇದೆ ರೀ. ಏನಂತ? ಅರಣ್ಯ ವಿಹಾರ ಅಂತ. ಅದ್ರಲ್ಲಿ ಬುಕ್ ಮಾಡ್ಕೊಡಿ ಅಂತ ಅವರೇ ಪರ್ಮಿಷನ್ ಇರೋದು. ಅದಕ್ಕೆ ಎಲ್ಲ ಅಂದ್ರೆ ಅಲ್ಲಪ್ಪ, ನಮ್ಮ ಹಿಂದೆ ಒಬ್ಬ ಬರ್ಬೇಕು ತಾನೆ, ಫಾರೆಸ್ಟ್ ಗೈಡು ಬರ್ಬೇಕು ಅಂತ ಹೇಳಿ ಬಂದ. ಅವನು ಬಂದಿಲ್ಲ, ಅದಕ್ಕೋಸ್ಕರ ನಾವು ದಾರಿ ತಪ್ಪಿದ್ವಿ ರೀ. ಅವ್ರಿಗೆ ಇದಂತೆ. ಸ್ಲೋ ಮೋಷನ್ ಅಂತ. ಸ್ಲೋ ಮೋಷನ್ ಫ್ಲಿಪ್. ಅಬ್ಬಾ ನೋಡ್ರ, ಬೇಗ ಹಿಂದೆ ಫಾಲೋ ಹೊಡಿತಾನೆ ತಾತ. ಟೆನ್ಷನ್ ಆಗೋಯ್ತು. ನಾವು ಏನ್ ಎಲ್ಲಾದ್ರೂ ಇವರು ಅಂತ. ನಿಜ ಹೇಳ್ಬೇಕಂದ್ರೆ ಇವನು ನನ್ನ ಪಪ್ಪುಮ ಅಂತ. ಹೇಗಿದೆಯಾ ಪಪ್ಪುಮ? ಸ್ಲೋ ಮೋಷನ್ ಫ್ಲಿಪ್, ಸ್ಲೋ ಮೋಷನ್ ಅಲಿಯಾಸ್ ಫ್ಲಿಪ್. ಬಿಸಿಲು ಜಾಸ್ತಿ ಐತಲ್ಲೇ, ಬೇಜಾರಾಗ್ತಾ ಇತ್ತು ನನಗೆ. ಏನೇ ಮಚ್ಚ ಮುಂದಕ್ಕೆ ಹೋಗು. ಅದಕ್ಕೆ ಬರೋಂತ ಹೇಳುವ.
ಈಗ ಬರೋದೇನಿದ್ರು 6:30 ಒಳಗಡೆ ಬಂದು ಎಂಟ್ರಿ ಆಗ್ಬಿಡ್ರಿ. ನಾವು ಬಂದಿರೋದು 11ಗೆ. ಹಾಂ, ಚಿಕ್ಕಮ್ಮಕ್ಕ ಎಲ್ಲ ಸುಡ್ತಾ ಇತ್ತು ನಮಗೆ. ಸಖತ್ ಸುಸ್ತಾಗ್ತಿದೆ, ಫುಲ್ ಡ್ರೈನ್ ಆಗಿಬಿಟ್ಟಿದ್ದೀವಿ. ಏಯ್ 6 - 5 = 2 ಇದೆ. ಏಯ್ ಮೇಲೆ ಕತ್ರ 870 ಮೀಟರ್ ಹೆಂಗ ಹೋಗೋದು? ಹಿಂಗ ನೋಡ, ಅದು ಒಂಟಿ ಮರ ಅನ್ಸುತ್ತೆ. ಅದಲ್ಲ ಅಲ್ಲೇ ಬಾರ ನೋಡೋಣ. ಚಿಕ್ಕ ಮರ ಇದ್ದಂಗ ಐತೆ ಅದು. ಒಂಟಿ ಮರನೇನಾ? ಗಿಡ ಅಂತಾರೆ. ಇಲ್ಲಿಂದ ನೋಡ್ರಿ ಗಿಡನೇ ಅದು. ಕಾಣಿಸಿರೋ ಗಿಡ ಅದೇ. ಹೂನಾ ಚೀತ ಗೀತ ಅಟ್ಟಿಸ್ಕೊಂಬಂದ್ರೆ ಸಿಂಹ ಬತ್ತವನೆ ಅಂತ ಹೇಳ್ಬಿಡು. 1970ರಲ್ಲಿ ಆ ಜಾಗನ ಈ ಬೆಟ್ಟನೆಲ್ಲ ತಗೊಂಬಿಟ್ಟಿದ್ರು. ಅಲ್ಲಿ ಗಂಟ ಹೋಗಕ್ ಬಿಡಕ್ಕೆ ತಾತಂದೇನಪ್ಪ. ಓ, ನೀರು ಸದ್ದು ಬರ್ತಾ ಇದೆ. ಹಾರ್ಬಿಡ ನಡ್ರಿ ಇಲ್ಲಿಂದ. ಹಾರ್ರಿ, ಹಾರಸ್ರಿ, ಹಾರ್ರಿ. ಮಾಡೋ ನಡಿಯೋ. ನಾವು ಬರ್ಬೇಕಾ? ಅಲ್ಲ, ಹಿಂದೆ ಸಿಂಗಲ್ದು ಒಂದು ರೀಲ್ ಮಾಡ್ಕೊಡಿ ನೀವು. ಥೂ ಅಪ್ಪ, ಅಲೇ ಅಲ್ಲ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಥೋ ನಿಮ್ಮಲ್ಲ. ಹಾ, ಅಷ್ಟು ಚೀಪ್ ಅನಿಸ್ಬಿಡುತ್ತೆ. ನಂದು ಒಂದೇ ಒಂದು ಫೋಟೋ ತೆಗೆದು ಸಾಯ್ತಾ ಇಲ್ಲ ಇಲ್ಲಿ. ರೀಲ್ ಮೇಲೆ ರೀಲ್ ಮಾಡ್ತಾವನ ಇಲ್ಲಿ. ನೋಡ್ರಿ ಬೇಗ ನೋಡಿ, ಇದೆಲ್ಲ ಹಾಕಂಗಿಲ್ಲ. ಇದು ಹಾಕ್ತೀನಿ. ನಮ್ಮ ಮಮ್ಮಿ ನೋಡ್ತಾರೆ. ಓಹೋ, ಮೋಡ ಕವಿದ ವಾತಾವರಣ. ಯಾವುದು? ನೀರು ಸೌಂಡ್ ಕೇಳಿಸ್ತಾ ಇದೆ. ಹಾರ್ಬಿಡೋಣ ಅನಿಸ್ತಿದೆ. ಇಲ್ಲಿಗೆ ಬಂದು ನಮಗೆ ಹಾಂ ಎಸ್ ಫೋನ್ ಮಾಡಿದ್ರಾ ನಿಂಗ? ಹೌದಾ? ಹೋಗ್ಬೇಡ್ರಪ್ಪ ಅಂತ ಅದು ಏನೋ ಈ ಸರಿ ನಮ್ಮ ಮನೇಲಿ ಏನೋ ಕೇಳೇ ಇಲ್ಲಪ್ಪ. ಹೋಗ್ತೀಯಾ? ಸರಿ ಆಯ್ತು, ಹೋಗು ಅಂದ್ಬಿಟ್ರು. ಹೇಳ ಬೇಗ. ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿತ್ತಲ್ಲ, ಆವಾಗಲೇ ಒಂದು ಬುಕ್ ಕೊಟ್ಬಿಟ್ಟು ಬರ್ಕೊಡ್ಬೇಕಾಯ್ತು ನಿನಗೆ. ಇದನ್ನೇ ಹೇಳು ಅಂತ ಮತ್ತೆ ಹೇಳಲ್ಲ. ಅದು ಫ್ಲೋಲ್ ಬಂದ್ಬಿಡ್ತೈತಿರೋ. ಹೇಳು. ಕೆಲ್ಸಕ್ಕೆ ಏನಂತಾರ ಹೇಳ್ಬಿಟ್ಟು ರಜಾ ಹಾಕಿದ್ದೀನಿ ಅಂದ್ರೆ ಯಾ ಕಮಾನ್ ಕಮಾನ್ ಹೇಳಲ್ಲ. ಒಂದು ದಿವಸ 2 ದಿವಸ ರಜಾ ಕೇಳಿದೆ, ಕೊಟ್ಟೇ ಇಲ್ಲ. ಈ ಥರ ಫ್ರೆಂಡ್ ಮ್ಯಾರೇಜ್ ಐತೆ ಮಂಗಳೂರಲ್ಲಿ, ಹೋಗ್ಬೇಕು ಅಂತ ಹೇಳಿದೆ. ಅದಕ್ಕೆ ಸರಿ ಆಯ್ತು, ಪ್ರೂಫ್ ತೋರಿಸು, ಮ್ಯಾರೇಜ್ ಕಾರ್ಡ್ ಪ್ರೂಫ್ ತೋರಿಸು ಅಂದರು. ChatGPTಗೆ ಹೋಗ್ಬಿಟ್ಟು ಮ್ಯಾರೇಜ್ ಕಾರ್ಡು ಮಂಗಳೂರು ಲೊಕೇಶನ್ ಅಂತ ಹಾಕ್ಬಿಟ್ಟು ಓಡಿದೆ, ಬಂತು. ಆ ಕಡೆನಾ ಈ ಕಡೆನಾ? ಹಿಂಗೆ ಇರೋದು. ಹಿಂಗೆ ಅಲ್ಲಿ ಮೋಡ ಕವಿದ ಐತಲ್ಲ, ಅಲ್ಲೇ ಅಲ್ಕೋಬೇಕಾ? ಸೂಪರ್, ಥ್ಯಾಂಕ್ ಯು ಸೊ ಮಚ್. ಟಾರ್ ಹಾಕ್ಸ್ಬಿಟ್ಟವ್ರು ಬರ. ಓಯ್ ಹಿಂಗೈತಂತೋ. ಹಿಂಗಿರ್ಲಿ ಇವಾಗ ಹೋಗ್ಲೇಬೇಕು, ಬಂದ್ಬಿಟ್ಟಿದೀವಿ, ಬನ್ನಿ. ಸೈಕ್ ಆಗೈತೆ ವ್ಯೂ ಮಾತ್ರ. ಇಲ್ಲ ಕೇಳಬೇಕಿತ್ತು. ಅವ್ರು ಎಕ್ಕವ್ರೆ ಅವನು ಆ ರೇಂಜ್ ಸುಸ್ತಾಗವ್ರೆ, ಪಕ್ಕ ಎಕ್ಕವ್ರೆ. ಗೈಸ್ ಬೇಗ ನಡಿಬೇಕೀಗ. ಹಿಂಗೈತೆ ಅಂತವನೆ ಫುಲ್ ಟಾಪ್ಗೆ, ಫುಲ್ ಹಿಂಗೈತೆ, ಸ್ಟೀಪಲ್ಲಿ ಐತಂತೆ. ಹೆಂಗಾನ ಇರ್ಲಿ, ಬರಕ್ ಬಂದಿರೋದೇ ಎಕ್ಕಕ್ ಇವಾಗ. ಎಕ್ಕೋದೆ ಮಾಡೋದೆ. ಅವನ ಅಪ್ಪನೇ ನಮ್ಮ ಮನೆಗೆ ಡೆಡ್ ಬಾಡಿ ಹೋಗ್ಲಿ ಇವತ್ತು. ಏನಾರ ಆಗ್ಲಿ, ನಾವು ಹುಟ್ಟಿ ಪೀಕ್ ನೋಡ್ಬೇಕು. ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ, ಹೊಡಿಲ್ಲ ಇಡಾನ ಅಂದ್ರೆ ಸಾಕು, ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಇಲ್ಲಲೇ ಬೆಳಗ್ಗೆ ಬೇಗ ಬಂದವ್ರಂತವ್ರು. ಬೇಗ ಬಂದವ್ರು ನೋಡು, ಫುಲ್ ಸುಸ್ತಾಗುತ್ತೆ, ಫುಲ್ ಹಿಂಗಿದೆ ಅಂದ. ಸರಿ ಆಯ್ತಪ್ಪ ಅಂದೆ. ಅಲ್ಲಿಗಂತೂ ಅಲ್ಲೇ ಹೋಗ್ತಾ ಇರೋದು ನಾವು, ಆ ಕಡೆ ಅಂತಕಂತೆ. ಅಲ್ಲಿ ಮೋಡ ಕಾಣಿಸ್ತೈತೆ ನೋಡು. ಏನಂತವನೆ? ನೀರು ಏನು ಫಸ್ಟ್ ಗೇರಾಗ ಹೊಡ್ತೈತೆ, ಸೆಕೆಂಡ್ ಗೇರಾಗ ಹೊಡ್ತೈತ ಪವನ್? 4th ಗೇರ್ ಸ್ಲೋ ಮೋಷನ್. ಮಳೆ ಪ್ಲೀಸ್ ಬಂದ್ಬಿಡು. ಬಂದ್ಬಿಡಮ್ಮ ಬಂದ್ಬಿಡಮ್ಮ. ನಮಗ್ ಕಾಡಿಸ್ದೋ ಗೊತ್ತಿಲ್ಲ, ಆದರೆ ಕಾಡ್ಗೆ ನಮಗೆ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ. ಅವ್ರ ಹತ್ರ ಗೈಡ್ ಇತ್ತಾನೆ. 8 ಕಿಲೋಮೀಟರ್ ಇದೆ ಇನ್ನ ಅಂತ ನೋಡಿದಾಗ ನಂಗೆ ಭಯ ಆಗ್ಬಿಡ್ತು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ
ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು ಅಂತ ಅಲ್ಲನ್ಸುತ್ತೋ ಹಿಂಗ ಹೋಗ್ತೀಯ ನೀನು? ನಮಗೂ ದಾರಿ ಗೊತ್ತಿಲ್ಲ. ನಾವು ನೇಚರ್ ನಮ್ಗೆ ನಾವು ಇದು ಈಶ್ವರನ ಊದೋಟ. ಅದೇ ಬಾರ ದಾರ ಹಿಡ್ಕೊಂಡು ಹಾಕಿರತ್ಲೆ ನಾನು ರೀಲ್ಸ್ ನೋಡಿದ್ದೀನಿ ಕರೆಕ್ಟ್ ಬಾರ. ಯಾರನ್ನ ಹಿಡ್ಕೊಂಡ್ರೆ ಒಂದು ಹೋಗ್ ಸಾಯ ಆ ಕಡೆ ಬೇಗ. ಬರ ಮಾಮ್ ಬೇಗ ಬರ ಬರ್ರ ಬೇಗ ಎಲ್ಲಾರಲ್ಲಿ ಬೇಗ ಬರ್ರ. ಸೆಲ್ಫಿ ಬರಲ್ಲ, ಕಟ್ ಮಾಡ್ಕೊಂತೀನಿ ಫೋಟೋ. ನಂಜವಾಗೈತೆ ಐಫೋನ್ ಆಕಾಶ ಇಷ್ಟೇ ಯಾಕಿದೆಯೋ ಈ ಭೂಮಿ ಕಷ್ಟ. ತುಂಬಾ ವೈಡ್ ಆದ್ರೆ ನಾರ್ಮಲ್ ಹಾಕು. ತಲೆ ಇತ್ತು ಮೇಲಕ್ಕೆ ಇದು ಕುಡಿಯಕ್ ಮಾತ್ರ ಹಿಡಿ ಬೇಗ. ನಾನೇನು ತೊಳ್ಕೊಳಕ್ಕೆ ಅನ್ನ ಬರಲೇ. ಏನ್ ಮಾಮ್ ಅವ್ವ ಚಿರ್ತೇನಾ? ಮಮ್ಮಿ ಕತ್ಲಾಗೋಯ್ತಲೆ, ಸೀರಿಯಸ್ ಆಗಿ ವೆದರ್ ಏನೋ ಆಗ್ತಾ ಇದೆ. ಪಕ್ಕ ಮಳೆ ಬರುತ್ತೆ. ಅವರೇ ಬಂದಿಲ್ಲ ಅವ್ನು ಹೇಳ್ದ ಸ್ಟೀಪ್ ಐತೆ ಅಂತ. ಬೆಟ್ಟ ಜ್ಞಾಪನ ಬಂತು ನನ್ ಕಲೆ ನೋಡಿದ ಕೋಲು ಮಂಡೆ ಜಂಗುಮ ದೇವರು ಗುರುವೇ ಕಾರಣ್ಯಕ್ಕೆ ದಯ ಮಾಡವರೇ. ಸಾಂಗ್ಸ್ ಆಡ್ರೋ ಯಾವ್ದಾರು. ಕೀರ್ತಿ ಇದೆ ತಂಗಾಳಿ ಆಡೋ. ನನ್ನ ಹೃದಯದಲ್ಲಿ ಪ್ರೀತಿ ಇದು ಮರೆಯದ ಹಾಡು. ಮೌನಗಳೇ ಸಾಕ್ಷಿಗಳು ಇದು ಮುಗಿಯದ ನೆನಪು. ವಲ್ಗರ್ ಲ್ಯಾಂಗ್ವೇಜ್ ಅಂದ್ರೆ ಏನು? ವಲ್ಗರ್ ಲ್ಯಾಂಗ್ವೇಜ್ ಅಂದ್ರೆ ಏನು? ವರ್ಗರ್ ಲ್ಯಾಂಗ್ವೇಜ್ ಅಂದ್ರೆ ಸಾರಿ ಗೈಸ್, ನಂಗೆ ಅದ್ರ ಬಗ್ಗೆ ಅದ್ರ ಮೀನಿಂಗ್ ಗೊತ್ತಿಲ್ಲ. ಯಾವ್ದ್ರ ಬಗ್ಗೆ? ವಲ್ಗರ್ ಲ್ಯಾಂಗ್ವೇಜ್ ಮೀನಿಂಗ್. ಎಸ್, ವರ್ಗರ್ ಲ್ಯಾಂಗ್ವೇಜ್ ಅಂದ್ರೆ ಅದು ಒಂದು ಕೆಟ್ಟ ಪದಗಳನ್ನ ಯೂಸ್ ಮಾಡುವಂತ ಬಿಂಬಿಸುವ ಓಹೋ ಅದ್ರಲ್ಲೇ ಅದೇ ಕೆಟ್ಟ ಪದ ಅಂದ್ರೆ ಅದ್ರನ್ನ ಬಿಂಬಿಸೋದು. ಹಾ ಸೂಪರ್. ಆಯ್ತರ ಬಗ್ಲ ಇದು ನಾಯಿ ಹಂಗೇನ ಮಾಡೋದು? ನಾಯಿ ತರ ಮಾಡೋ ನಾನು ಒಬ್ಬನೇ ನಮ್ ಗ್ಯಾಂಗ್ ಇರೋದು. ಓಯ್ ಐಶಾ ಸ್ಪೀಡ್ ತರ ಮಾಡೋ. ನದಿ ನೀರು ಎಷ್ಟು ಪ್ಯೂರಿಫೈ ಆಗೈತೆ, ಒಂಚೂರು ಗಲೀಜಿಲ್ಲ. ಸೂಪರ್. ನಮಸ್ಕಾರ. ಕಿಲ್ಲಾಡಿಯಲ್ಲಿ ಬೇಕಾದ್ರೆ ಲೇ ನಂದು ಕಟ್ಟಾಗ್ಬಿಟ್ಟೈತೆ, ಸಾಕ್ಸೆಲ್ಲ ಹೋಗ್ಬಿಟ್ಟೈತೆ. ಕೊಡು ಇರ್ಲಿ. ಏನಕ್ಕ ಹೇಳ್ದೆ? ನಾನು ಯಾಕೆ ಸುಳ್ಳಲ್ಲಿ ನೋಡಿಲ್ಲಿ. ಜೀವನದಲ್ಲಿ ಕಷ್ಟವಾದ ಕೆಲಸ ಏನು ಅಂತಂದ್ರೆ ಸಾಕ್ಸ್ ಇಲ್ದೆ ಶೋ ಹಾಕೊಂಡು ಹೋಗೋದು. ಅದು ಇವಾಗ ಗೊತ್ತಾಯ್ತು. ಅದೇ ನಾವೀಗ ಕುದುರೆಮುಖ ಪೀಕ್ಗೆ ಹತ್ತತ್ರ ಹೋಗ್ತಾ ಇದೀವಿ. ಈಗ ಒಂದು ಬೆಟ್ಟ ಹತ್ತಿ ಇಳಿದಿದೀವಿ, ಇನ್ನೊಂದು ಬೆಟ್ಟ ಹತ್ತಾ ಇದೀವಿ. ಇನ್ನೊಂದು ಬೆಟ್ಟ ಹತ್ಬೇಕಂತೆ. ಫುಲ್ ಕನ್ಫ್ಯೂಷನ್. ಒಂದು ಸ್ಲೋ ಮೋಷನ್ ಅಂತ ಹೆಸರಿಟ್ಟಿದ್ದೀನಿ. ಫಾಸ್ಟ್ ಹೆಂಗ್ ಹೋದ? ಲೈ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಇದು. ಲೈ ಸಾಂಗ್ ತೆಗಿ ನಮ್ಮ ನೋಡಿದ್ರೆ ಬಂದೈತೆ. 6 - 5 = 2 ನ ರೀಕ್ರಿಯೇಟ್ ಮಾಡ್ತಾವನೆ. ಚಿಗಡೆ ಏನಾಯ್ತು ತಿಗಣೆ? ಏನಾಯ್ತು?
ಹಂಗೆ ಸ್ಲೋ ಮೋಷನ್ ತಿರ್ಗಾ ನನ್ನ ಕಡೆ ಓಡ್ಬಾರ ಓಡ್ಬಾ. ತುಂಬಾ ವೈಡ್ ಆಗೋದು, ಹತ್ರ ಬರ್ತಾ ಇದೆ ಬಾ ನಡಿ. ನಿನ್ನ ಕನಸಿಗೆ ಚಂದಾದಾರನು ಬಾಕಿ ನೀಡಲು ಬರು. ಟೋಟಲ್ ಎಷ್ಟಿರೋದು? ಅದು ಗೊತ್ತು, ಟೋಟಲ್ ಎಷ್ಟಿರೋದು? ಲೇ ಗುಬಾಲು, ನಮ್ಮ ಡ್ಯಾಡಿ ಏನಾದ್ರು ಈ ವಿಡಿಯೋನ ನೋಡಿದ್ರೆ ಕರ್ಸ್ಕೊಂತಾರೆ ಅಂತಾರಂತೆ. ನಾವ್ ಎಕ್ತೀರಿ ಅವ್ರು ಬೇಡ ಅಂದ್ರೆ ಮನೆಗೆ ಬೇಡ ಅಂದ್ರೆ ನಾವು ಕೇಳಲ್ಲ. ಅದೇ ರೀ, ನಮ್ಮ ಅಪ್ಪನ ಮಾತೇ ನಾವು ಕೇಳಲ್ಲ, ಇನ್ನು ನಮ್ಮ ಮಕ್ಕಳ ಮಾತು ಕೇಳ್ತೀವ. ನಾವು ಅದರಲ್ಲಿ ಬೇಡ ಅನ್ನೋ ಕೆಲಸಕ್ಕೆ ನಾವು ಫಸ್ಟ್ ಮಾಡೋದು. ಹಾ, ಮೂವರು ರಿಟರ್ನ್ ಬರ್ಲಿ ಅಂತ ಹಿಂಗೆ ಎಲ್ಲೆಲ್ಲಿಂದ ನೀರು ಬರ್ತದೆ? ಈ ಜೋಗ್ ಫಾಲ್ಸ್ ಎಲ್ಲಿಂದ ಬರ್ತೈತೆ? ಹಂಗೆ ಹೋಗೋದ್ರ ಮೂಲಕ ಆಮೇನಾ ಹಾವು ಬಂತು ಅನ್ಕೊಂಡೆ. ಸೀರಿಯಸ್ ಆಗಿ ಸೀರಿಯಸ್ ಆಗಿ ಬಂತು ಅನ್ಕೊಂಡೆ. ಏ ಗ್ರೌಂಡ್ ಅಲ್ಲಿ ಊಟ ಮಾಡುವಾಗ ನಾವ್ ಇದಕ್ಕೆ ಬಂದಿದ್ದು. ಶೂ ತರ್ಸು. ಇದು ಶೂ ಕಚ್ತೈತೆ. ಒಂದ್ ಸಾಕ್ಸು, ಇದು ಇಲ್ಲೇ ಸಾಕ್ಸಿದ, ಇದೆಲ್ಲ ಸಾಕ್ಸು ಇಲ್ಲಿ ಕಚ್ತೈತೆ, ಅದಕ್ಕೆ ಸಾಕ್ಸಿ ಇರಲ್ಲ ಇದು. ಅದು ಯಾರ್ದು ಅಲ್ಲ, ಈ ಬೋಳಿ ಅರಣ್ಯ ಟ್ಯಾಗ್ ಮಾಡಿ ಅಟ್ಯಾಕ್ ಮಾಡ. ಬೋರ್ಡ್ ನ ಸ್ಟ್ರೈಟ್ ಮಾಡ್ತಾ ಇದ್ದು. ಬೋಲ್ಡ್ ನ ಸ್ಟ್ರೈಟ್. ಬಿಡಪ್ಪ ಪುಣ್ಯ. ಲೇ ನಾನು ಸಿಂಹ ಬಂತು ಅನ್ಕೊಂಡ. ಲೇ ಪ್ರಾಬ್ಲಮ್ ಏನಂದರೆ ನಾವು ಬಂದಿರೋದು 11 ಗಂಟೆಗೆ. ಟ್ರೆಕ್ ಕಂಪ್ಲೀಟ್ ಮಾಡಿ ವಾಪಸ್ ಹೋಗೋಷ್ಟರಲ್ಲಿ ಕತ್ಲಾಗ್ಬಿಡುತ್ತೆ. ಹೋಗಬೇಡಿ, ಸಾಕು, ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಕ್ ಬಂದಿದ್ರು. ಹಾಂ, ನಾವು ಹೋಗ್ಬೋದಂತೆ. ಹೋಗ್ಬೋದು ನೋಡಿ, ಹೋಗೋಣ ಬೇಗ. ಹಾಂ, ಆಯ್ತೆ ಮತ್ತೆ ಟ್ರೆಕ್ಕಿಂಗ್ಗೆ ಗೈಸ್, ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ 16 ಜನ ಇದ್ವಿ. ಬಟ್ ಪೀಕಿಗೆ ತಲುಪೋಷ್ಟರಲ್ಲಿ ಬರೀ 4 ಜನ ಆಗೋಗಿದ್ದೀವಿ. ಏನು ಮಾಡೋಣ, ಇದೆಲ್ಲ ಆಗತ್ತೆ. ಜಗ್ಗದೆ ಕುಗ್ಗದೆ ನಡೆ ಮುಂದೆ ಹಿಗ್ಗಿ ನಡೆ ಮುಂದೆ ಅಂತ ಬಂದ್ಬಿಟ್ವಿ ನಾವು. ಕೊನೆಗೆ ರೀಚ್ ಆಗಿದ್ದು ನಾವು 4 ಜನ. 1 2 3 4. ಪೀಕಿಗೆ ತಲುಪಿ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ತುದಿಲಿ ಒಂದೇ ಒಂದು ಮರನೂ ಇಲ್ಲ ನಿಂತ್ಕೊಳ್ಳೋಣ ಅಂತಂದರೆ. ಹಿಗ್ಗ ಮುಗ್ಗ ಮಳೆ ಜಡೀತಿದೆ ಯಪ್ಪ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರು ಬೇಗ ಗಂಟೆ ಹೊಡೀರಿ. ಖ್ಯಾತನಮಕ್ಕಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರನ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ